ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಇಂಡಿಯನ್ ನೇವಿಯಲ್ಲಿ ಇದೀಗ ಗ್ರೂಪ್ ಸಿ ವೇಕೆನ್ಸೀಸ್ ಖಾಲಿ ಇದ್ದು ಒಟ್ಟು 1266 ವೇಕೆನ್ಸೀಸ್ ಖಾಲಿ ಇದ್ದಾವೆ. ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲೈ ಮಾಡೋದಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಿರೋ ಅಂತಾರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗುತ್ತೆ. ಇನ್ನು ಇಂಡಿಯನ್ ನೇವಿಯಲ್ಲಿ ಇದೀಗ ಸಿವಿಲಿಯನ್ ಪರ್ಸನಲ್ ವೇಕೆನ್ಸೀಸ್ ಖಾಲಿ ಇದ್ದು ಟ್ರೆಡ್ಮ್ಯಾನ್ ಸ್ಕಿಲ್ಡ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ಗ್ರೂಪ್ ಸಿ ವೇಕೆನ್ಸಿಗಳಿಗೆ ಮಾಸಿಕ ವೇತನ ಬಂದು 19,900 ರೂಪಾಯಿಂದ ಹಿಡಿದು 63,200 ರೂಪಾಯಿವರೆಗೆ ಮ್ಯಾಕ್ಸಿಮಮ್ ಸ್ಯಾಲ್ರಿ ಅನ್ನೋದು ಇರುತ್ತೆ. ಇನ್ನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಖಾಲಿ ಇದ್ದಾವೆ ಅಂತ ನೋಡೋದಾದರೆ, ಎಕ್ಸಿಕ್ಯೂಟರಿ ಡಿಪಾರ್ಟ್ಮೆಂಟ್ನಲ್ಲಿ ಐಸಿ ಫಿಟ್ಟರ್ ಕ್ಯಾನ್ ಹಾಗೆ ಆಪ್ರೇಟರ್ನ ಗೊತ್ತಿರುವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು ಇದರಲ್ಲಿ ಒಟ್ಟು 49 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದಾವೆ. ಇನ್ನು ಎರಡನೇದಾಗಿ ಸಿವಿಲ್ ವರ್ಕ್ ಡಿಪಾರ್ಟ್ಮೆಂಟ್ನಲ್ಲಿ 17 ವೇಕೆನ್ಸೀಸ್ ಖಾಲಿ ಇದ್ದು ಈ ಹುದ್ದೆಗೆ ಮಾನ್ಸೂನ್ ಬಿಲ್ಡಿಂಗ್ ಆಪ್ರೇಟರ್ ಗೊತ್ತಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡೋದಾಗುತ್ತೆ. ಇನ್ನು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನ ಪವರ್ ಎಲೆಕ್ಟ್ರಿಷಿಯನ್ ಅಥವಾ ಎಲೆಕ್ಟ್ರಾನಿಕ್ ಮುಗಿಸಿರೋವಂಥವ್ರು ಅಪ್ಲೈ ಮಾಡೋದಾಗಿದ್ದು ಒಟ್ಟು 172 ವೇಕೆನ್ಸೀಸ್ ಖಾಲಿ ಇದ್ದಾವೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಜಿಗ್ನೋ ಡಿಪಾರ್ಟ್ಮೆಂಟಲ್ಲಿ 50 ವೇಕೆನ್ಸೀಸ್ ಖಾಲಿ ಇದ್ದು ಕಂಪ್ಯೂಟರ್ ಫಿಟ್ಟರ್ IT ESM ಮುಗಿಸಿರೋವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಫೌಂಡ್ರಿ ಡಿಪಾರ್ಟ್ಮೆಂಟಲ್ಲಿ 9 ವೇಕೆನ್ಸೀಸ್ ಖಾಲಿ ಇದ್ದು ಪ್ಯಾಟರ್ನ್ ಮಾರ್ಕರ್ ಮತ್ತು ಮಲ್ಸ್ಡೋರ್ ಅಥವಾ ಫೌಂಡರ್ ಮ್ಯಾನ್ ಗೊತ್ತಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಹೀಟ್ ಇಂಜಿನ್ನ ಒಟ್ಟು 121 ವೇಕೆನ್ಸೀಸ್ ಖಾಲಿ ಇದ್ದು ಮೆಕ್ಯಾನಿಕ್ ಮೇರಿನ್ ಡೀಸೆಲ್ GT ಫಿಟ್ಟರ್ ಗೊತ್ತಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಇಂಟ್ರೂಮೆಂಟ್ ಡಿಪಾರ್ಟ್ಮೆಂಟಲ್ಲಿ 9 ವೇಕೆನ್ಸೀಸ್ ಖಾಲಿ ಇದ್ದು ಇಂಟ್ರೂಮೆಂಟ್ ಮೆಕ್ಯಾನಿಕ್ ಅಡ್ವಾನ್ಸ್ ಮೆಕ್ಯಾನಿಕ್ ಗೊತ್ತಿರೋವಂಥವ್ರು ಅಪ್ಲೈ ಮಾಡೋದಿರುತ್ತೆ. ಇನ್ನು ಮೆಕ್ಯಾನಿಕ್ನಲ್ಲಿ ಒಟ್ಟು 56 ವೇಕೆನ್ಸೀಸ್ ಖಾಲಿ ಇದ್ದಾವೆ. ಹಾಗೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ 144, ಮೆಕ್ಯಾನಿಕಲ್ ಸಿಸ್ಟಮ್ನಲ್ಲಿ 79, ಪೈಪ್ ಫಿಟ್ಟರ್ ಹೀಗೆ ಎಲ್ಲ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಗೊತ್ತಿರೋವಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ. ಈ ಎಲ್ಲ ಹುದ್ದೆಗೆ ಕೂಡ ಮೆಕ್ಸ್ಟ್ರೋನಲ್ಲಿ 23, ಮೆಟಲ್ನಲ್ಲಿ 217, ಮಿಲಿಫ್ರೈಟ್ನಲ್ಲಿ 28, ರಫ್ ಆ್ಯಂಡ್ ACಯಲ್ಲಿ 17, ಶಿಪ್ ಬಿಲ್ಡಿಂಗಲ್ಲಿ 226, ವೆಪನ್ ಎಲೆಕ್ಟ್ರಿಷಿಯನ್ನಲ್ಲಿ 49. ಒಟ್ಟು ನಿಮಗೆ 1,266 ವೇಕೆನ್ಸಿ ಖಾಲಿ ಇದ್ದು SC ST ಜನರಲ್ EWS ಅಭ್ಯರ್ಥಿಗಳು ಕೂಡ ರಿಸರ್ವೇಷನ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ PWBD ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಕೋಬೋದಾಗಿರುತ್ತೆ. ಹಾಗೆ ರಿಸರ್ವೇಷನ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಬ್ಯಾಕ್ಲಾಗ್ ವೇಕೆನ್ಸೀಸ್ ಇನ್ಕ್ಲೂಡಿಂಗ್ ಈ ಕ್ಯಾಂಡಿಡೇಟ್ಗಳಿಗೆ ಬಂದು ಸಪ್ರೇಟಾಗಿ 49 ವೇಕೆನ್ಸೀಸ್ ಅನ್ನೋದು ಖಾಲಿ ಇದೆ. ಇನ್ನು ಈ ಹುದ್ದೆಗೆ ಮ್ಯಾಟ್ರಿಕ್ಯುಲೇಷನ್ ಹಾಗೆ ಈಕ್ವಲೆಂಟ್ ಅಂದರೆ 10th ಅಥವಾ 12th ಮುಗಿಸಿರೋಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿದ್ದು, ಹಾಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಟ್ರೇಡ್ ಅಥವಾ ಮೆಕ್ಯಾನಿಕ್ ಅಥವಾ ಈಕ್ವಲೆಂಟ್ ವಿತ್ 2 years ರೆಗ್ಯುಲರ್ ಸರ್ವಿಸ್ ಇರೋವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅವರು ಬಂದು ನೇವಿ, ಆರ್ಮಿ ಅಥವಾ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡಿರೋಂಥವ್ರು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ PWBD ಕ್ಯಾಟಗರಿಯಲ್ಲಿ ಯಾರೆಲ್ಲ ಅಪ್ಲೈ ಮಾಡೋದು ಅನ್ನೋದನ್ನು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಒಮ್ಮೆ ಕ್ಲಿಯರಾಗಿ ಓದ್ಕೊಳ್ಳಿ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಮಿನಿಮಮ್ 18 ವರ್ಷ ಆಗಿರಬೇಕಾಗಿದ್ದು ಮ್ಯಾಕ್ಸಿಮಮ್ 25 ವರ್ಷ ಮೀರಿರಬಾರ್ದಾಗಿರುತ್ತೆ. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡುತ್ತಿದ್ದು ಅದರಲ್ಲಿ SC STಗಾದರೆ 5 years, OBCಗಾದರೆ 3 years, PWBD ಕ್ಯಾಟಗರಿಗಾದರೆ 10 to 15 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಿದ್ದಾರೆ. ಹಾಗೆ ESMಗೆ ಅಪ್ ಟು 3 yearsವರೆಗೂ ನೀಡ್ತಿದ್ದಾರೆ. ಮತ್ತು ಡಿಸೇಬಲ್ ಡಿಫೆನ್ಸ್ ಸರ್ವಿಸ್ ಮುಗಿಸಿರೋಂಥವ್ರಿಗಾದರೆ 3 yearsವರೆಗೂ, SC STಗಾದರೆ 8 yearsವರೆಗೂ, ಅಗ್ನಿವೀರ್ ಅಭ್ಯರ್ಥಿಗಾದರೆ 5 years,
ಹಾಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡಿರೋಂಥವ್ರಿಗೆ ಆದರೆ ಅಪ್ ಟು 45 ಇಯರ್ಸ್ವರೆಗೂ, ಹಾಗೆ ವುಮೆನ್ ಮತ್ತು ಡಿವೋರ್ಸ್ ವುಮೆನ್ ಕ್ಯಾಟಗರಿಗಾದರೆ 35 to 40 ಇಯರ್ಸ್ವರೆಗೂ, ಮಿಲಿಯನಿಯರ್ಸ್ ಸ್ಪೋರ್ಟ್ಸ್ ಪರ್ಸನ್ಗಾದರೆ ಅಪ್ ಟು 30 to 35 ಇಯರ್ಸ್ವರೆಗೂ ಏಜ್ ರಿಲೇಷನ್ ಅನ್ನೋದು ನೀಡ್ತಾ ಇದ್ದಾರೆ. ಇನ್ನು ನೀವು ಕಳಿಸಿದಂಥ ಅಪ್ಲಿಕೇಶನ್ಗಳನ್ನ ಸ್ಕ್ರೀನಿಂಗ್ ಅಪ್ಲಿಕೇಶನ್ ಮುಗಿಸಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದಮೇಲೆ ಶಾರ್ಟ್ ಲಿಸ್ಟ್ ಮಾಡಿದಂಥ ಅಭ್ಯರ್ಥಿಗಳನ್ನ ರೈಟಿಂಗ್ ಎಕ್ಸಾಮಿನೇಷನ್ಗೆ ಕರೆ ನೀಡ್ತಾರೆ. ರೈಟಿಂಗ್ ಎಕ್ಸಾಮಿನೇಷನಲ್ಲಿ ನಿಮಗೆ 100 ಮಾರ್ಕ್ಸ್ಗೆ ಎಕ್ಸಾಮ್ ಇದ್ದು 2 ಅವರ್ಸ್ವರೆಗೂ ನಿಮಗೆ ಕಾಲಾವಕಾಶ ನೀಡ್ತಾರೆ. ಹಾಗೆ ಸಬ್ಜೆಕ್ಟ್ ಬಂದು ಜನರಲ್ ಇಂಟೆಲಿಜೆನ್ಸ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್, ಇಂಗ್ಲೀಷ್ ಲ್ಯಾಂಗ್ವೇಜ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದು ಇರುತ್ತೆ. ಹಾಗೆ ಯಾರೇ ಅಪ್ಲೈ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ವೆಬ್ಸೈಟಲ್ಲಿ ಮೊದಲನೇದಾಗಿ ನೀವು ನೀಡೋವಂಥ ಇಮೇಲ್ ಐ ಡಿ ಹಾಗೆ ಫೋನ್ ನಂಬರ್ನ ಪ್ಲೀಸ್ ವ್ಯಾಲಿಡ್ ಆಗಿ ನೀವು ಯೂಸ್ ಮಾಡ್ತೀವಿ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಿರೋವಂಥದ್ದು ನೀಡಿ. ಏನೇ ಅಪ್ಡೇಟ್ ಬಂದು ನಿಮ್ಮ ಒಂದು ಇಮೇಲ್ ಅಥವಾ ಫೋನ್ ನಂಬರ್ಗೆ ಬರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಆಗಸ್ಟ್ 13ನೇ ತಾರೀಕಿಂದ ಪ್ರಾರಂಭ ಆಗ್ತಿದ್ದು ಸೆಪ್ಟೆಂಬರ್ 9ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ, ಸೆಪ್ಟೆಂಬರ್ 2ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಬೇಕಾಗೋಂಥ ಡಾಕ್ಯುಮೆಂಟ್ ನೇಮ್ಸ್ ಎಲ್ಲ ಇಲ್ಲಿ ನೀಡಿದ್ದಾರೆ. ಕ್ಲೀನಾಗಿ ಒಮ್ಮೆ ನೋಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ಎಕ್ಸಾಮ್ ಪೇಪರ್ ಮಾರ್ಕ್ ಶೀಟ್ನೆಲ್ಲ ನೀವು ಒಮ್ಮೆ ಕ್ಲೀನಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಇನ್ನು ಈ ಹುದ್ದೆಗೆ ಅಪ್ಲೈಯನ್ನು ಮಾಡುವಂಥವ್ರು ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆದ ಆನ್ಲೈನ್ ರಿಜಿಸ್ಟ್ರೇಷನ್ portal.in ಈ ವೆಬ್ಸೈಟಲ್ಲಿ ನೀವು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಇವತ್ತು ವಿಡಿಯೋ ಇದಾಗಿದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಶೇರ್ ಲೈಕ್ ಮಾಡಿ. ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋ ಮತ್ತು ಈ ಹುದ್ದೆಯ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಬೇಕಾದ್ರೆ ಮೆಸೇಜ್ ಮಾಡಿ, ನಾನು ನಿಮಗೆ ನೋಟಿಫಿಕೇಷನ್ನ ಕಳಿಸ್ಕೊಡ್ತೀನಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.